ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ 6ನೇ ತರಗತಿಯ ಪಠ್ಯಪುಸ್ತಕ ಉದ್ದ ಜಿಗಿತದ ಒಂದು ತರಗತಿ ನಾನು ತಾತ್ವಿಕ ವಿಭಾಗದ ಮಾಡಿದ್ದೀನಿ. ಇದು ಪ್ರಾಯೋಗಿಕ ವಿಧಾನ ಆಗಿರ್ತೈತಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರ ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಒಂದು ಲೆಸನ್ನಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ, ಜಿಗಿಯಲು ಟೇಕ್ ಆಫ್ ಹಲಗೆಯ ಕಡೆಗೆ ಓಡಿ ಬರುವುದು ಚೆಕ್ ಮಾರ್ಕ್ ಅಂತ ಕರಿತೀವಿ. ನೆಲವನ್ನು ಬಿಟ್ಟು ಮೇಲೆ ಇರುವುದು ಅದಕ್ಕೆ ಟೇಕ್ ಆಫ್ ಅಂತ ಕರಿತೀವಿ. ಗಾಳಿಯಲ್ಲಿನ ಚಲನೆ ಅದಕ್ಕೆ ಫ್ಲೈಟ್ ಅಂತೇಳಿ ಕರಿತೀವಿ. ನೆಲದ ಮೇಲೆ ಇಳಿಯುವುದು ಅದಕ್ಕೆ ಲ್ಯಾಂಡಿಂಗ್ ಅಂತೇಳಿ ಕರಿತೀವಿ. ಇಷ್ಟು ಸ್ಕಿಲ್ಗಳು ಈ ಒಂದು ಲೆಸನ್ನಲ್ಲಿ ನಾವು ಕಲಿತೀವಿ. ಸಾಮಾನ್ಯ ಉಪಾಧಿಕರಣ ವ್ಯಾಯಾಮಗಳು. ವೇಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ 30 ಮೀಟರ್ ಓಟವನ್ನು ಏನು ಮಾಡ್ತೀವಿ ನಾವು 4-5 ಬಾರಿ ವೇಗವಾಗಿ ಓಡ್ತೀವಿ. ಇದು ಒಂದು ಉದ್ದ ಜಿಗಿತಕ್ಕೆ ಪೂರಕವಾದಂಥ ಒಂದು ಚಟುವಟಿಕೆಗಳಾಗಿರ್ತವೆ. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಯಾಮಗಳು ಮಾಡಬೇಕು. ಈಗ ಕಬಡ್ಡಿ ಆಡ್ತೀವಿ ಅಂದರೆ ಕಬಡ್ಡಿಗೆ ಸಂಬಂಧಪಟ್ಟಂಥ ವ್ಯಾಯಾಮಗಳು ಮಾಡಬೇಕು. ಖೋಖೋ ಆಡ್ತೀವಿ ಅಂದರೆ ಖೋಖೋಗೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಗಳು ಅಥವಾ ವ್ಯಾಯಾಮಗಳು ಮಾಡಬೇಕು. ಬೇರೆ ಬೇರೆ ಯಾವ್ಯಾವ ಗೇಮ್ಸ್ ಆಡ್ತೀವೋ ಆ ಒಂದು ಗೇಮ್ಸ್ಗೆ ಪೂರಕವಾಗಿರುವಂತಹ ವ್ಯಾಯಾಮಗಳನ್ನು ಅಥವಾ ಚಟುವಟಿಕೆಗಳನ್ನು ನಾವು ಮಾಡಬೇಕು. ಯಾಕೆಂದರೆ ಆ ಒಂದು ಪೂರಕವಾಗಿ ಮಾಡುವುದರಿಂದ ಆ ಒಂದು ಗೇಮ್ಸ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗ ಉದ್ದ ಜಿಗಿತ ಆಡಬೇಕಾದ್ರೆ ಮಾಡಬೇಕು, ವೇಗದ ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಕೋಬೇಕಂತಂದರೆ 30 ಮೀಟರ್ ಓಟವನ್ನು ಏನು ಮಾಡಬೇಕು, 4-5 ಬಾರಿ ವೇಗವಾಗಿ ಓಡಬೇಕು. ಕಾಲಿನಲ್ಲಿ ಪುಟಿಯಲು ಸಹಾಯಕವಾಗುವ ವ್ಯಾಯಾಮಗಳು ಮಾಡಬೇಕು. ಅಂದರೆ ಬೌಂಡಿಂಗು, ಹಾಪಿಂಗು, ರ್ಯಾಬಿಟ್ ಹಾಫು ಮುಂತಾದವುಗಳನ್ನು ಇಲ್ಲಿ ಮಾಡಬೇಕು. ಸೊಂಟ ಮತ್ತು ಕಾಲುಗಳ ಶಕ್ತಿ ಸಾಮರ್ಥ್ಯಕ್ಕೆ ವ್ಯಾಯಾಮಗಳು ಮಾಡಬೇಕು. ಅರ್ಧ ಕುಳಿತುಕೊಳ್ಳುವಂತಹ ವ್ಯಾಯಾಮ, ಈ ರೀತಿಯೆಲ್ಲ ವ್ಯಾಯಾಮಗಳು ಮಾಡಬೇಕು. ಸೊಂಟ ಮತ್ತು ಕಾಲುಗಳಿಗೆ ಪೂರಕವಾಗಿರುವಂತಹ ವ್ಯಾಯಾಮಗಳು ಮಾಡಬೇಕು. ಇಲ್ಲಿ ಸೊಂಟದ ಸ್ನಾಯುಗಳು ಬಾಗುವ ಸಾಮರ್ಥ್ಯದಿಂದ ವ್ಯಾಯಾಮ ಮಾಡಬೇಕು. ಅದಕ್ಕೆ ಯಾವ ಮಾಡಬೇಕಂದ್ರೆ ಸಿಟ್ ಆ್ಯಂಡ್ ರೀಚ್ ಅನ್ನುವಂಥ ಒಂದು ವ್ಯಾಯಾಮಗಳು ಇರುತ್ತೆ. ಇದಕ್ಕೆ ಪೂರಕವಾಗುವಂಥ ಸೊಂಟದ ಸ್ನಾಯುಗಳಿಗೆ ಪೂರಕವಾದಂಥ ವ್ಯಾಯಾಮಗಳು ಕೂಡ ಮಾಡಬೇಕು. ನಿಂತು ಎತ್ತರಕ್ಕೆ ಜಿಗಿಯುವ ವ್ಯಾಯಾಮ. ನಿಂತು ಏನು ಮಾಡಬೇಕು, ಎತ್ತರಕ್ಕೆ ಜಿಗಿಯುವಂಥ ವ್ಯಾಯಾಮವನ್ನು ಮಾಡಬೇಕು. ನಿಂತ ಸ್ಥಳದಿಂದಲೇ ಮುಂದಕ್ಕೆ ಜಿಗಿಯುವ ವ್ಯಾಯಾಮ. ನಿಂತ ಸ್ಥಳದಿಂದಲೇ ಏನು ಮಾಡಬೇಕು, ಮುಂದಕ್ಕೆ ಜಿಗಿಯುವಂಥ ವ್ಯಾಯಾಮ ಕೂಡ ಮಾಡಬೇಕು. ಈ ಮೇಲಿನ ವ್ಯಾಯಾಮಗಳನ್ನು ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ಏನು ಮಾಡಬೇಕು, 10 ನಿಮಿಷ ನಿಧಾನವಾಗಿ ಜಾಗಿಂಗ್ ಮಾಡಬೇಕು. ಇವೆಲ್ಲ ಮಾಡಬೇಕಂದ್ರೆ ಫಸ್ಟ್ ನಿಧಾನವಾಗಿ ಜಾಗಿಂಗ್ ಮಾಡಿ ಆಮೇಲೆ ಅವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಓಡುವುದು ಮತ್ತು ಸಾಮಾನ್ಯ ವ್ಯಾಯಾಮಗಳನ್ನು ಮಾಡಿದ ನಂತರ ಉದ್ದ ಜಿಗಿತಕ್ಕೆ ಉಪಯೋಗವಾಗುವಂಥ ನಿರ್ದಿಷ್ಟ ವ್ಯಾಯಾಮಗಳನ್ನು ಮಾಡಬೇಕು. ಫಸ್ಟು ಸಾಮಾನ್ಯ ವ್ಯಾಯಾಮಗಳು ಮಾಡಬೇಕು, ಆಮೇಲೆ ನಿರ್ದಿಷ್ಟ ವ್ಯಾಯಾಮಗಳು. ಸಾಮಾನ್ಯ ವ್ಯಾಯಾಮಗಳಂದರೆ ಎಲ್ಲ ಗೇಮ್ಸ್ಗೆ ಬರ್ತಾವೆ. ನಿರ್ದಿಷ್ಟ ವ್ಯಾಯಾಮಗಳಂದರೆ ಆ ಒಂದು ಗೇಮ್ಸ್ಗೆ ಪೂರಕವಾಗಿರ್ತವೆ ಅವು. ಈಗ ನಿಂತು ಜಿಗಿಯುವುದು ನೋಡ್ರಿದು, ನಿಂತು ಜಿಗಿಯುವುದು. ಸ್ಪರ್ಧಿಯು ಟೇಕ್ ಆಫ್ ಬೋರ್ಡ್ನ ಮೇಲೆ ನಿಂತಿರಬೇಕು. ಸ್ಪರ್ಧೆ ನೋಡಬೇಕು, ಟೇಕ್ ಆಫ್ ಬೋರ್ಡ್ ಮೇಲೆ ನಿಂತಿರಬೇಕು. 2 ಮೊಣಕಾಲುಗಳನ್ನು ಏನು ಮಾಡಬೇಕು, ಮುಂದಕ್ಕೆ ಬಾಗಿಸಿ 2 ಕೈಗಳನ್ನು ಹಿಂದಕ್ಕೆ ಸ್ವಿಂಗ್ ಮಾಡಬೇಕು. ಮುಖ ಏನಾಗಿರಬೇಕು, ನೇರವಾಗಿರಬೇಕು. 2 ಪಾದಗಳನ್ನು ನೆಲಕ್ಕೆ ಚೆನ್ನಾಗಿ ಒತ್ತಿ ಮುಂದಕ್ಕೆ ಜಿಗಿಬೇಕು. 2 ಪಾದಗಳನ್ನು ನೆಲಕ್ಕೆ ನೋಡಬೇಕು, ಚೆನ್ನಾಗಿ ಒತ್ತಿ ಮುಂದಕ್ಕೆ ಜಿಗಿಬೇಕು. ಗಾಳಿಯಲ್ಲಿ ಕೈಗಳು ಮುಂದಕ್ಕೆ ಬಂದಿರಬೇಕು. ಜಿಗಿತದ ಗುಂಡಿಯಲ್ಲಿ ಪಾದವನ್ನು ಊರಿ ಲ್ಯಾಂಡ್ ಆಗಬೇಕು. ಜಿಗಿತದ ಗುಂಡಿಯಲ್ಲಿ ಪಾದವನ್ನು ಊರಿ ಆಮೇಲೆ ನೋಡಬೇಕು, ಲ್ಯಾಂಡ್ ಆಗಬೇಕು. ಚೆಕ್ ಮಾರ್ಕ್. ಇಲ್ಲಿ ಚೆಕ್ ಮಾರ್ಕ್. ಜಿಗಿಯುವುದಕ್ಕೆ ಟೇಕ್ ಆಫ್ ಹಲಗೆಯ ಕಡೆಗೆ ಓಟವನ್ನು ಪ್ರಾರಂಭಿಸಲು ನಿರ್ದಿಷ್ಟ ಗುರುತನ್ನು ಹಾಕಿಕೊಳ್ಬೇಕಾಗ್ತೈತೆ. ಅದಕ್ಕೇನಂತೀವಿ ನಾವು ಚೆಕ್ ಮಾರ್ಕ್ ಅಂತೇಳಿ ಕರಿತೀವಿ. ಜಿಗಿಯುವುದಕ್ಕೆ ಟೇಕ್ ಆಫ್ ಹಲಗೆ ಏನಿರ್ತೈತಲ್ಲ, ಒಂದು ಟೇಕ್ ಆಫ್ ಹಲಗೆಯ ಕಡೆಗೆ ಏನು ಮಾಡಬೇಕು, ಓಟವನ್ನು ಪ್ರಾರಂಭಿಸಲು ನಿರ್ದಿಷ್ಟವಾದಂಥ ಒಂದು ಸ್ಥಳವನ್ನು ಹಾಕಿರ್ತಾರೆ. ಅದಕ್ಕೆ ಏನಂತೀವಿ ಚೆಕ್ ಮಾರ್ಕ್ ಅಂತೇಳಿ ಕರೀತೀವಿ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಚೆಕ್ ಮಾರ್ಕ್ ಯಾವ ಒಂದು ಗೇಮ್ಸನ್ನು ನಾವು ಬಳಸ್ತೀವಿ ಅಂತ ಕೇಳ್ತಾರೆ, ಅಥವಾ ಚೆಕ್ ಮಾರ್ಕ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಅದಕ್ಕೋಸ್ಕರ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ರನ್ವೇ, ಚೆಕ್ ಮಾರ್ಕ್, ಟೇಕ್ ಆಫ್ ಬೋರ್ಡ್, ಜಿಗಿತದ ಗುಂಡಿಯ ಮಾದರಿ ನೋಡ್ರಿ. ಇದಕ್ಕೆ ಏನಂತೀವಿ ನಾವು ಚೆಕ್ ಮಾರ್ಕ್ ಅಂತೇಳಿ ಕರಿತೀವಿ. ಅಂದರೆ ಜಿಗಿಯುವುದಕ್ಕೆ ಟೇಕ್ ಆಫ್ ಹಲಗೆಯ ಕಡೆಗೆ ಓಟವನ್ನು ಏನು ಮಾಡ್ತೀವಿ ನಾವು ಪ್ರಾರಂಭಿಸ್ತೀವಲ್ಲ, ರನ್ವೇ ಅಂತೀವಿ ಅದಕ್ಕೆ. ಇದಕ್ಕೇನಂತೀವಿ ನಾವು ಚೆಕ್ ಮಾರ್ಕ್ ಅಂತೇಳಿ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಚೆಕ್ ಮಾರ್ಕ್. ಇದೆಲ್ಲ ಏನು ರನ್ವೇ. ಇದು ಏನಂತೀವಿ, ಇದಕ್ಕೆ ಟೇಕ್ ಆಫ್ ಬೋರ್ಡ್. ಇದು ಟೇಕ್ ಆಫ್ ಬೋರ್ಡ್. ಇದು
ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗ್ತಲ್ಲ ಅದಕ್ಕೆ ಏನಂತೀವಿ ಚೆಕ್ ಮಾರ್ಕ್ ಅಂತೀವಿ. ಆಮೇಲೆ ಇದು ಇಲ್ಲಿ ಓಡ್ಕೊಂಡು ಬರ್ತೀವಲ್ಲ ಅದಕ್ಕೆ ಏನಂತೀವಿ ರಂಧ್ರ ಅಂತ ಕರಿತೀವಿ. ಅದು 40 ರಿಂದ 45 ಮೀಟರ್ ಇರ್ತೈತೆ. ಇದ್ರ ಬಗ್ಗೆ ಥಿಯರಿ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಡ್ರಿ. ಓಡುತ್ತಾ ಉದ್ದ ಜಿಗಿತಾ ಮಾಡುವುದು. ಓಡುತ್ತಾ ಉದ್ದ ಜಿಗಿತ ಮಾಡುವುದು. ಟೇಕಾಫ್ ಹಲಗೆಯ ಹಿಂದಿನಿಂದ ಸ್ಪರ್ಧಾಳು ಓಡುವ ಹಾದಿಯಲ್ಲಿ ತನಗೆ ಬೇಕಾದಷ್ಟು ಹೆಜ್ಜೆಗಳನ್ನು ಗುರುತಿಸಿಕೊಳ್ಬೇಕು. ಟೇಕಾಫ್ ಹಲಗೆಯ ಹಿಂದಿನಿಂದ ಏನು ಮಾಡಬೇಕು, ಸ್ಪರ್ಧಾಳು ಓಡುವ ಹಾದಿಯಲ್ಲಿ ತನಗೆ ಎಷ್ಟು ಹೆಜ್ಜೆಗಳ ಗುರುತುಗಳು ಬೇಕೋ ಅಷ್ಟು ಹೆಜ್ಜೆ ಗುರುತನ್ನು ಮಾಡ್ಕೋಬೇಕು. ಅಲ್ಲಿಂದ ದೇಹವನ್ನು ನೇರವಾಗಿ ಮುಂದುವರೆದು ಟೇಕಾಫ್ ಹಲಗೆಯ ಹತ್ತಿರ ಬಂದಾಗ ಅಲ್ಲಿಂದ ಏನು ಮಾಡ್ತೀವಿ, ದೇಹವನ್ನು ನೇರ ಮಾಡಿ ಮುಂದುವರೆದು ಟೇಕಾಫ್ ಹಲಗೆಯ ಹತ್ತಿರ ಬಂದಾಗ ಕಡೆಯ 2 ಹೆಜ್ಜೆಗಳನ್ನು ಉದ್ದ ಮತ್ತು ಅಥವಾ ಕಿರಿದು ಮಾಡಿ ಟೇಕಾಫ್ ಹಲಗೆಯ ಪಾದವನ್ನು ಅಪ್ಪಳಿಸಿ ಪುಟಿಯಲ್ಲಿ ಏನು ಮಾಡಬೇಕು, ನಾವು ಸಿದ್ಧರಾಗಿರಬೇಕು ಅಥವಾ ಸನ್ನದ್ಧರಾಗಬೇಕು ಅಂತೇಳಿ ಹೇಳ್ತಾರೆ. ಈಗ ಗಾಳಿಯಲ್ಲಿ ಆ್ಯಕ್ಷನ್ ಸೇಲ್ ನೋಡ್ರಿ, ಇದು ಗಾಳಿಯಲ್ಲಿ ಆ್ಯಕ್ಷನ್ ಮಾಡೋದು. ಸ್ಪರ್ಧೆಯು ಟೇಕಾಫ್ ಬೋರ್ಡ್ನಿಂದ ಮೇಲಕ್ಕೆ ಪುಟಿದಾಗ ಗಾಳಿಯಲ್ಲಿ ದೇಹ ಮತ್ತು ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಿರಬೇಕು. ಕಾಲುಗಳು ನೇರವಾಗಿ ಮುಂದಕ್ಕಿದ್ದು ಕೈಗಳನ್ನು ತೊಡೆಯ ಪಕ್ಕದಲ್ಲಿ ಇರಿಸಬೇಕು. ಇದಕ್ಕೇನಂತೀವಿ ಗಾಳಿಯಲ್ಲಿ ಆ್ಯಕ್ಷನ್ ಮಾಡುವುದು ಅಂತೇಳಿ ಕರಿತೀವಿ. ಈಗ ಲ್ಯಾಂಡಿಂಗ್ ತಂತ್ರ, ಕೊಲ್ಯಾಪ್ಸ್ ಅಂತೇಳಿ ಕರಿತೀವಿ. ಇದಕ್ಕೆ ಲ್ಯಾಂಡಿಂಗ್ ತಂತ್ರ, ಕೊಲ್ಯಾಪ್ಸ್. ಸ್ಪರ್ಧೆಯು ಜಿಗಿತದ ಫಿಟ್ನಲ್ಲಿ ಇಳಿಯಬೇಕಾದರೆ ಕೈ ಮತ್ತು ಕಾಲುಗಳನ್ನು ಮುಂಭಾಗಕ್ಕೆ ತಂದು ಹಿಮ್ಮಡಿಗಳನ್ನು ಮೊದಲು ಗುಂಡಿಯಲ್ಲಿ ಊರುತ್ತಾ ನಂತರ ಮೊಣಕಾಲುಗಳನ್ನು ಮುಂದೆ ನೆಲಕ್ಕೆ ತಾಗಿಸಬೇಕು. ಇದಕ್ಕೇನಂತೀವಿ ಲ್ಯಾಂಡಿಂಗ್ ಅಂತೇಳಿ ಕರಿತೀವಿ. ಇಲ್ಲಿ ಒಲಿಂಪಿಕ್ಸ್ ಉದ್ದೇಶ ಇದೆ ನೋಡ್ರಿ. ಒಲಿಂಪಿಕ್ಸ್ ಉದ್ದೇಶ ಏನಂದರೆ ಹೆಚ್ಚು ದೂರ, ಹೆಚ್ಚು ಎತ್ತರ, ಹೆಚ್ಚು ವೇಗ. ಇಲ್ಲೇನಂತೀವಿ ಪೋರ್ಟಿಯಸ್, ಅಲ್ಟಿಯಸ್, ಸಿಟಿಯಸ್ ಅಂತೇಳಿ ಕರಿತೀವಿ. 3 ಏನು ಒಲಿಂಪಿಕ್ಸ್ನ ಧ್ಯೇಯಗಳು. ಇಷ್ಟೇನಾಯಿತು ಉದ್ದ ಜಿಗಿತಕ್ಕೆ ಸಂಬಂಧಪಟ್ಟಂತಹ ಪ್ರಾಯೋಗಿಕ ವಿಧಾನವನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.